ಗಾಡಿ ಇಟ್ಕೊಂಡು ಅವರು ಹೊಡಿಯೋದ್ ಏನ್ ಮಾಡ್ತೀರಾ, ಹೆಲ್ಮೆಟ್ ತಕೊಳ್ಳೋದ್ ಏನ್ ಮಾಡ್ತೀರಾ, ಬಾರಿ ಹೆಲ್ಮೆಟ್ ಎಲ್ಲ ಮುಚ್ಚಿಡ್ತಾರೆ. ಹೆಲ್ಮೆಟ್ ಸಣ್ಣ ಸಣ್ಣ ಹೆಲ್ಮೆಟೇ ಕೊಡಲ್ಲ. ಫೇಸ್ ಮಾಡಿದೀವಿ ಸರ್, ಫೇಸ್ ಮಾಡಿದೀವಿ. ಒಂದ್ಸರಿ ಸಣ್ಣ ಹೆಲ್ಮೆಟ್ 2 ಹೆಲ್ಮೆಟ್ ಹೋಗಿದೆ, ನಾನು ಹೆಲ್ಮೆಟೇ ಕೊಡ್ಲಿಲ್ಲ ಅವರು. ಬರ್ತದ ಒಂದ್ ಡ್ಯೂಟಿ ಬಂದಾಗ ಇನ್ಯಾರನ್ನ ಅದನ್ಕೊಂಡು ಹೋಗಿರ್ತಾರೆ. ಅದೇ ಸ್ಕೂಟರ್ ಬಿಡೋ ಬದಲು ನಮಗ್ ಕೊಟ್ರೆ ನಾವೇನೋ ಜೀವನ ಮಾಡ್ತಾರೆ. ಜೀವನ ಅಂದ್ರೆ ಸರ್ ಅದಕ್ಕೆ ವೈಟ್ ಬೋರ್ಡ್ ನೋಡಿ. ಇವಾಗ ನಾವು ಇದು ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, ಲೇಸಸ್ ಇಲ್ಲ. ವಾಟ್ಸ್ಆಪ್ ಪಾರ್ಟಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕ್ವಶನ್ ಕೇಳ್ತಾ ಇದ್ದೀನಿ ಗುರು. ಏನಪ್ಪಾ ಕ್ವಶನ್ ಅಂತ ಹೇಳಿದ್ರೆ, ಸೊ ಇನ್ನೊಂದು 6 ವಾರದಲ್ಲಿ ರ್ಯಾಪಿಡೋ 2 ವೀಲರ್ ಟ್ಯಾಕ್ಸಿ ಕ್ಲೋಸ್ ಆಗ್ತಾ ಇದೆ. ಸೊ ಇದರಿಂದ ಆಟೋ ಡ್ರೈವರ್ಸ್ ಗಳು ಏನ್ ಹೇಳ್ತಾರೆ, ಆಗದು ಒಳ್ಳೇದಾ ಅಥವಾ ಕೆಟ್ಟದ್ದಾ ಅಥವಾ ಇನ್ನ ಕಂಟಿನ್ಯೂ ಆದ್ರೆ ಬೆಸ್ಟಾ ಅಥವಾ ಏನು ಮಾತಾಡ್ತಾರೆ ಅಂತ ನಾನು ಇವತ್ತು ಆಟೋ ಡ್ರೈವರ್ಗಳನ್ನ ಹತ್ರ ಕೇಳ್ತಾ ಹೋಗ್ತೀನಿ. ಆದ್ರೆ ಟ್ಯಾಕ್ಸಿ 2 ವೀಲರ್ ಟ್ಯಾಕ್ಸಿ ಡ್ರೈವರ್ಗಳು ಕೇಳ್ತಾ ಹೋಗ್ತೀನಿ. ಅವ್ರು ಸಿಗೋದಂತೂ ಡೌಟೇ, ಬಟ್ ಆಟೋ ಡ್ರೈವರ್ ಅಂತೂ ಕೇಳ್ತಾ ಹೋಗ್ತೀನಿ. ಸೊ ಇದು ಹೆಂಗಿರುತ್ತೆ, ರಿಯಾಕ್ಷನ್ ಹೇಗಿರುತ್ತೆ, ಏನ್ ಆನ್ಸರ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶುರು ಮಾಡೋಣ. ಟ್ಯಾಕ್ಸಿ ಈಗ ಕ್ಲೋಸ್ ಆಗಿದೆ. ಸೊ ಇವ್ರಿಗೆ ಏನ್ ಅನ್ಸ್ತಾ ಇದೆ ಅಂತ ಕೇಳೋಣ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಸರ್ ಸಿಕಂದರ್ ಅಂತ. ಓಕೆ ಸರ್, ಇವಾಗ ರ್ಯಾಪಿಡೋ ಟ್ಯಾಕ್ಸಿ ಅಂದ್ರೆ ಬೈಕ್ ಟ್ಯಾಕ್ಸಿ ಕ್ಲೋಸ್ ಆಗ್ತಾ ಇದೆ. ಇನ್ನೊಂದು 6 ವಾರ ಟೈಮ್ ಕೊಟ್ಟಿದ್ದಾರೆ, ಎಲ್ಲ ಆಪ್ಸ್ ಬಂದ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಷ್ಟೇನಾದ್ರು ಇತ್ತು ನಿಮ್ಗೆ ಎಲೆಕ್ಷನ್ ಕಡಿಮೆ ಆಗೋದು ಅಥವಾ ಬೇರೆ ಬೇರೆ ಎಲ್ಲಾ ತೊಂದರೆಗಳು ನೀವೆಲ್ಲ ತುಂಬಾ ಹೋರಾಟ ಮಾಡಿದಿರಿ, ಫೈನಲ್ ಆಗಿ ಒಂದು ಡಿಸಿಷನ್ ಬಂದಿದೆ. ಸೊ ಹೋಲ್ಡ್ ಮಾಡಿದ್ದಾರೆ, 6 ವಾರ ಆದ್ಮೇಲೆ ಹೋಲ್ಡ್ ಆಗುತ್ತೆ, ಮತ್ತೆ ಡಿಸಿಷನ್ ಏನೋ ಬರ್ಬೋದು. ಏನ್ ಅನ್ಸುತ್ತೆ ಡಿಸಿಷನ್ ಏನ್ ಬರುತ್ತೆ ಅನ್ನೋದಕ್ಕಿಂತ ಈಗ ನಮ್ಮ ಆಟೋ ಯೂನಿಯನ್ ಲೀಡರ್ಗಳು ಏನ್ ಮಾಡ್ತಾ ಇದಾರೆ, ಪಾಪ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇದಕ್ಕೆಲ್ಲ ನಿಲ್ಸಕ್ಕೆ. ಬಟ್ ಈಗ ರ್ಯಾಪಿಡೋ 2 ವೀಲರ್ ಮಾಡಿದ್ದಾರೆ, ಅದ್ರ ತುಂಬಾ ಜನಕ್ಕೆ ಕಷ್ಟನೂ ಆಗಿದೆ, ಕೆಲವೊಂದು ಜನಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರ ಕಷ್ಟ ಅವ್ರವ್ರಿಗಿರುತ್ತೆ. ಬಟ್ ಏನಪ್ಪಾ ಅಂದ್ರೆ 2 ವೀಲರ್ ಅಲ್ಲಿ ಅಲೋ ಮಾಡಬಾರ್ದು. ಯಾಕಂದ್ರೆ ವೈಟ್ ಬೋರ್ಡ್ ಟ್ಯಾಕ್ಸಿ ಅಕಸ್ಮಾತ್ ಹೆಚ್ಚು ಕಮ್ಮಿ ಏನಾದ್ರು ಆಯ್ತು ಅವ್ರಿಗೆ ಏನಾಗುತ್ತೆ ಪರಿಹಾರ? ಅವ್ರೇನೋ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಸರ್? ಮಾಡಲ್ಲ ಸರ್, ಯಾರು ಕೊಡಲ್ಲ. ಹೇಳ್ತಾರೆ ಅಷ್ಟೇನೆ, ಹೇಳ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳೋದು ಯಾರು ಕೊಡಲ್ಲ. ಯಾಕಂದ್ರೆ ಈಗ ನಾವು ಆಟೋ ಓಡಿಸ್ತಾ ಇದೀವಿ. ಈಗ ನಮ್ದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದ್ರೆ ಮಾತ್ರ ಮಾಡ್ತಾರೆ. 2ನೇ ಪಾರ್ಟಿ 3ನೇ ಪಾರ್ಟಿ ಇದ್ರೆ ಆಗಲ್ಲ. ನಮ್ದೇ ಇಲ್ಲ ಅಂದ್ಮೇಲೆ ಅವ್ರು 2 ವೀಲರ್ ಯಾರ್ದಾಗುತ್ತೆ? ಕಲೆಕ್ಷನ್ ಏನಾದ್ರು ಹೆಚ್ಚು ಕಡಿಮೆ ಆಗಿತ್ತಾ? ಕಡಿಮೆ ಆಗಿತ್ತಾ? ಆಗಿದೆ ಸರ್, ತುಂಬಾ ಆಗಿದೆ. ಈಗ ಡೈಲಿ 1,500 1,000 ದುಡಿತಿದ್ವಿ. ಈಗ 1,000 ರೂಪಾಯಿ 500 ರೂಪಾಯಿ ಒಂದೊಂದ್ ದಿನ ಹೇಳಕ್ ಆಗಲ್ಲ, ಆಗುತ್ತೆ ಒಂದೊಂದ್ ದಿನ ಆಗಲ್ಲ, ಏನ್ ಮಾಡಕ್ಕಲ್ಲ ಸರ್. ಈಗ ಫೈನಲ್ ಆಗಿ ಮತ್ತೆ ರೀಚಾರ್ಜ್ ಆದ್ರೆ ಬೆಟರ್ ಅಥವಾ ರ್ಯಾಪಿಡೋ ಟ್ಯಾಕ್ಸಿ ಅವರು ಬದುಕೋಬೇಕು ಅಥವಾ ಬಂದ್ರೆ ಓಕೆನಾ ಅಥವಾ ಬರಬಾರ್ದು ನಿಮ್ ಪ್ರಕಾರ? ನಮ್ ಪ್ರಕಾರ ಹೇಳ್ಬೇಕಂದ್ರೆ ಯಾಕಂದ್ರೆ 2 ವೀಲರ್ ಮಾಡಬಾರ್ದು. ಯಾಕಂದ್ರೆ ಅದ್ರಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಕೆಲವರು ಸ್ವಲ್ಪ ಏನ್ ಅಲ್ಲಿ ಏನಾಗುತ್ತೆ ಎತ್ತಾಗುತ್ತೋ ಗೊತ್ತಿಲ್ಲ. ಅವ್ರು ಫೋನ್ ಅಲ್ಲಿ ಇರ್ತಾರ ಅಥವಾ ಏನೋ ಗಾಬರಿಲಿ ಹೋಗ್ತಾ ಇರ್ತಾರೆ, ಅಕಸ್ಮಾತ್ ಏನೋ ಸಿಗಾಕೊಳ್ಳೋದು ಬೀಳೋದು ಏನೋ ಹೆಚ್ಚು ಕಮ್ಮಿ ಆಗ ಅದ್ರಿಂದ ಗಾಡಿ ಕಾರ್ ಹೋಗ್ತಾವ್ರೆ, ಬಸ್ ಹೋಗುತ್ತೆ, ಯಾರಿಗೆ ಹೆಚ್ಚು ಕಮ್ಮಿ ಆಗುತ್ತೆ. ಅದು ಇದಕ್ಕೋಸ್ಕರ 2 ವೀಲರ್ ಮಾಡ್ಲಿ, ಕಾರ್ ತಗೊಳ್ಳಿ, ಆಟೋ ತಗೊಳ್ಳಿ, ಬೈಕಲ್ಲಿ ಮಾಡಬಾರ್ದು ಅಂತ ನನ್ನ ಒಪಿನಿಯನ್. ಪಾಪ ಅವ್ರವ್ರಿಗೆ ಏನಿದೆ ನನಗೆ ಗೊತ್ತಿಲ್ಲ. 2 ವೀಲರ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ಸಡನ್ ಬ್ರೇಕ್ ಹೊಡಿಯೋದು. ಈ ಕಸ್ಟಮರ್ ಏನ್ ಮಾಡ್ತಾರೆ, ಹಿಂದೆಗಡೆ ಕುಂತಿರ್ತಾರೆ, ಫೋನಲ್ಲಿ ಮಾತಾಡ್ತಿರ್ತಾರೆ, ಅವ್ರ ಆಫೀಸ್ಗೆ ಹೋಗೋ ಅರ್ಜೆಂಟ್ ಇರುತ್ತೆ, ಏನೋ ಸಿಗಾಕೊಳ್ಳೋದು ಅಕಸ್ಮಾತ್ ಬಿದ್ರೆ ಏನಾಗುತ್ತೆ, ಏನು ಆಗಲ್ಲ. ಬಟ್ ಹಿಂದೆಗಡೆ ಗಾಡಿ ಬರುತ್ತೆ, ಅವಾಗ ಏನಾಗುತ್ತೆ? ಸೇಫ್ಟಿ ಪರ್ಪಸ್. ಹೌದು, ಹೌದು. ಓಕೆ ಸರ್, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ನಿಮ್ಗೆ, ಈ ಒಂದು ಚಾಕ್ಲೇಟ್. ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾತಾಡಿ. ನೋಡೋಣ ಗೈಸ್, ಇವಾಗ ಫಸ್ಟ್ ಡ್ರೈವರ್ ಸರ್ ಮಾತಾಡಿದ್ರು, ನೆಕ್ಸ್ಟ್ ಮಾತಾಡ್ತಾ ಹೋಗೋಣ. ಬೇರೆ ಡ್ರೈವರ್ ಏನ್ ಹೇಳ್ತಾರೋ, ಓಕೆ ಬಂದ್ರೆ ಓಕೆನಾ, ಬರ್ದೇ ಇದ್ರೆ ಓಕೆನಾ ಅಂತ ಬನ್ನಿ ನೋಡೋಣ. ಸರ್ ನಿಮ್ಮ ಹೆಸರು? ಶಿವಕುಮಾರ್ ಸರ್. ಇವಾಗ 6 ವೀಕ್ ಅಲ್ಲಿ ರ್ಯಾಪಿಡೋ ಟ್ಯಾಕ್ಸಿ 2 ವೀಲರ್ದು ಕ್ಲೋಸ್ ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಇಂದ. 6 ವಾರ ಆದ್ಮೇಲೆ ಎಲ್ಲ ಅಪ್ಲಿಕೇಶನ್ ಎಲ್ಲ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಡಿಸಿಷನ್ ಏನು ಅಂತ ಪೆಂಡಿಂಗ್ ಅಲ್ಲಿ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇದ್ರೆ ಒಳ್ಳೇದಾ ಅಥವಾ ಅವರು ಕೆಲಸ ಅಂದ್ರೆ ರ್ಯಾಪಿಡೋ ಓಡಿಸಬಹುದಾ ಅಥವಾ ಓಡಿಸಬಾರ್ದಾ? ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಸರ್? ಓಡಿಸದೇ ಇರೋದು ಇಸ್ ಇಂಡಿವಿಜುವಲ್ ಚಾಯ್ಸ್. ಇವನ್ ನೀವು ಅಷ್ಟು ರ್ಯಾಪಿಡೋ ಕ್ಯಾಪ್ಟನ್ ಆಗ್ತೀರಾ ಅಂತಂದ್ರೆ ನಿಮ್ ಇಂಡಿವಿಜುವಲ್ ಚಾಯ್ಸ್. ಹೌದೌದು, ಬಿಕಾಸ್ ಆಫ್ ನೀಡ್ಸ್ ರಿಕ್ವೈರ್ಮೆಂಟ್. ನಮ್ಮ ಒಂದು ಕೆಲಸ ಬೇಕು ಅಂತ. ಸೊ ನೀವು ಕ್ಲೋಸ್ ಮಾಡ್ತಾ ಇದಾರೆ, ಗೌರ್ಮೆಂಟ್ ಕ್ಲೋಸ್ ಮಾಡ್ತಾ ಇದೆ, ಯಾರೇ ಕ್ಲೋಸ್ ಮಾಡ್ತಾ ಇದೆ, ಕರೆಕ್ಟಿವ್ ಮೆಷರ್ ತಗೋಬೇಕು. ಯಾವ ತರ ಅದನ್ನ ಕ್ಲೋಸ್ ಮಾಡಬೇಕು ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಕೊಡಿ. ಅದು ಕ್ಯಾಪ್ಟನ್ಗಾದ್ರೂ ಸರಿ, ಯಾರಿಗಾದ್ರೂ ಸರಿ, ರ್ಯಾಪಿಡೋ ಕ್ಲೋಸ್ ಮಾಡ್ತಾರೆ. ಸಬ್ಸ್ಟಿಟ್ಯೂಟ್ ಏನಿದೆ ಅದಕ್ಕೆ? ಏನು ಇಲ್ಲ. ನೀಡ್ಸ್ ಏನಿದೆ ಈಗ ಅದನ್ನ ರೀಫಿಲ್ ಹೇಗೆ ಮಾಡ್ತೀರಾ ನೀವು? ಬೇರೆ ಆಪ್ಷನ್ ಏನಾದ್ರು ಕೊಡಿ ಅಲ್ಲ, ಬೇರೆ ಕೊಡಿ, ಫ್ರಾಂಚೈಸೀಸ್ ಕೊಡಿ, ಎಷ್ಟಿದೆ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿ ಅಲ್ಲ. ಕ್ಲೋಸ್ ಮಾಡೋರಿಗೆ ಅಥಾರಿಟಿ ರೈಟ್ಸ್ ಇರ್ಬೇಕಲ್ಲ. ನೀವು ಕ್ಲೋಸ್ ಮಾಡ್ತಾ ಇದ್ರೆ ಮಾಡಿ,
ಕ್ಲೋಸ್ ಮಾಡೋದಕ್ಕಷ್ಟೇ ಪವರ್ ಇದೆ ನಿಮ್ಗೆ, ಅದಕ್ಕೆ ಬೇರೆ ತರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕು ಕೊಡಿ. ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಆದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ ಮಾಡ್ಬೋದು, ಅವ್ರಿಗೂ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಮಾಡ್ಲಿ ಸರ್ ಮಾಡಿ. ಅದನ್ನ ಹೇಳ್ತೇವೆ, ಕರೆಕ್ಟ್ ಮೆಜರ್ ತಗೊಳ್ಳಿ ಅಲ್ಲ. ಅದಕ್ಕೆ ನಿಮ್ಗೆ ಎರರ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ, ನೀವೇನ್ ಮಾಡ್ತೀರಾ? ಈಗ ವಾಚ್ ವರ್ಕ್ ಆಗ್ತಿಲ್ಲ, ಬಿಸಾಕ್ಬಿಡ್ತೀರಾ? ಫಿಕ್ಸ್ ಮಾಡೋದಕ್ಕೆ ಆಪ್ ಇದೆ, ಮಾಡ್ಕೊಳ್ಳಿ ಎಲ್ಲ, ತಪ್ಪೇನಿದೆ ಅದರಲ್ಲಿ. ಅಂದ್ರೆ ನಿಮ್ ಪ್ರಕಾರ ಏನಾದ್ರೂ ಒಂದು ಆಪ್ಷನ್ ಕೊಡಿ. ಕ್ಲೋಸ್ ಮಾಡಕ್ಕೆ ನಾವು ಮುಂಚೆ ಅವ್ರಿಗೊಂದು ಆಪ್ಷನ್ ಕೊಡಿ. ನಿಮ್ಗೆ ಎರರ್ ಇದೆ ಅಂತ ಗೊತ್ತಾದ್ರೆ ಫಿಕ್ಸ್ ಮಾಡ್ಕೊಡಿ ಅದನ್ನ. ಎಂಡ್ ಆಫ್ ದ ಡೇ ಆ ಕ್ಯಾಪ್ಟನ್ ಆಗ್ಲಿ ಯಾರಾಗ್ಲಿ ಆಟೋ ಡ್ರೈವರ್ ಆಗ್ಲಿ ಕ್ಯಾಪ್ಟನ್ ಆಗ್ಲಿ ಕ್ಯಾಬ್ ಯಾರೇ ಆಗ್ಲಿ, ಅವ್ರಿಗೆ ಫ್ಯಾಮಿಲಿ ನಿಂದ್ರೆ ಅವ್ರು ರೋಡ್ ಬರೋದೇ ಇಲ್ಲ. ಈ ಟೆಂಪರೇಚರ್ ಅವ್ರು ಹೊರಗಡೆ ಬಂದು ದುಡಿತಾನೆ ದುಡಿತಾನೆ, ಅವ್ರ ನೀಡ್ ಇರುತ್ತೆ ಸರ್, ದುಡ್ಡು ನೀಡ್ ಇರುತ್ತೆ. ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ ಕೊಡಿ ಸರ್, ಮಾಡಿ, ತೊಂದರೆ ಇಲ್ಲ. ನೀವು ಯಾವಾಗಾದ್ರೂ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಟ್ಯಾಕ್ಸಿ ಹೋಗಿದ್ದೀರಾ ಸರ್? ನಾನು ಹೋಗಿದ್ದೀನಿ, ನನ್ನ ನೀಡಿಗೆ ನಾನು ಹೋಗಿದ್ದೀನಿ. ನನ್ಗೆ 100 rupees ಖರ್ಚಾಗುತ್ತೆ ಹೊರಗಡೆ, ನಾನು ಬೈಕಲ್ಲಿ 50 rupees ಆಗುತ್ತೆ, ಹೋಗ್ತೀನಿ ನಾನು. ಆಬ್ವಿಯಸ್ಲಿ ಆ 50ಗೆ ದುಡಿಯೋಕೆ ಅವನು ಬಂದಿದ್ದಾನೆ ಮಾರ್ಕೆಟ್ಗೆ, ಅವನು. ಸಿಂಪಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಂಡ್ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್, ಚಾಕ್ಲೇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರ್ಯಾಪಿಡೋ ಮಾಡುವ ಒಬ್ಬರು ಕ್ವಶನ್ ಕೇಳ್ತಾ ಇದೀನಿ. ಆಲ್ಮೋಸ್ಟ್ ಎಲ್ಲ ಆಟೋ ಡ್ರೈವರ್ ಕಳ್ಕೊಂಡು ಬಂದಿದ್ದೀನಿ. ಇನ್ನು 6 ವಾರ ಆದ್ಮೇಲೆ ಗೌರ್ಮೆಂಟ್ ಇಂದ, ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಇಂದ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ರ್ಯಾಪಿಡೋ ಕ್ಯಾಪ್ಟನ್ ಏನ್ ಮಾಡ್ತಾ ಇದ್ರು, ರೆಡಿ ಮಾಡ್ತಾ ಇದ್ರು, ಇದೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ, ಇದ್ರೆ ಒಳ್ಳೇದಾ ಅಥವಾ ಕ್ಲೋಸ್ ಆದ್ರೆ ಬೆಟ್ರಾ, ಏನ್ ಅನ್ಸುತ್ತೆ ಸರ್? ಇದ್ರೆ ತುಂಬಾ ಒಳ್ಳೇದಾಗುತ್ತೆ. ಪಾಪ ನಾವು ಬೆಂಗಳೂರಿಂದ ಇಲ್ಲಿ ಬಂದಿರ್ತೀವಿ, ಊರಿಂದ ಇಲ್ಲಿ ಬಂದಿರ್ತೀವಿ, ನಾವು ಬಾಡಿಗೆ ಕಟ್ಟಿರುತ್ತೆ, EMI ಕಟ್ಟಿರುತ್ತೆ. ನಮಗೆ ಎಷ್ಟೋ ಹೆಲ್ಪ್ ಆಗೋದಿದು, ಪಾರ್ಟ್ ಟೈಮ್ ಕೆಲಸ ಮಾಡ್ಕಂತ ಅದ್ ಮಾಡ್ಕಂತ ಇದ್ ಮಾಡ್ಕಂತ ನಮಗೆ ಎಷ್ಟೋ ಇದ್ರೆ ಹೆಲ್ಪ್ ಆಗುತ್ತೆ ಸರ್. ಅಲ್ಲ ಸರ್, ಇವಾಗ ಅವ್ರೇನ್ ಹೇಳ್ತಾರೆ, ಆಟೋ ಡ್ರೈವರ್ಗಳು ಏನೇನೋ ಸರ್ ಓಡಿಸ್ಲಿ ಇಲ್ಲ ಅಂತ ಅಲ್ಲ, ಬಟ್ ಟ್ಯಾಕ್ಸ್ ಕಟ್ಟಲ್ಲ, ನಾವೇ ಸರ್ ಬಿಡೋಣ, ನಾವು ಟ್ಯಾಕ್ಸ್ ಕಟ್ಟಿದೀವಲ್ಲ ಸರ್. ಈ ಗೌರ್ಮೆಂಟ್ ಇಂದಾನೇ ಆರ್ಡರ್ ಇತ್ತು. ಈಗ ರ್ಯಾಪಿಡೋದವರೇ ಬಿಟ್ಟಿದ್ದಾರೆ ಬೈಕ್, ಊಬರ್ನರೇ ಬೈಕ್ ಬಿಟ್ಟಿದ್ದಾರೆ ಅಂದ್ರೆ ನಮ್ದೇ ಸರ್ ಪ್ರಾಬ್ಲಮ್ ಇದೆ. ಅವ್ರ ಬೇಡ ಅಂದ್ರೆ ನಾವು ಹೊಡಿಯಲ್ಲ. ಅವ್ರ ಕಡೆ ಗೌರ್ಮೆಂಟ್ ಇಂದಾನೇ ಅಪ್ರೂವಲ್ ಇದೆ, ಆಪ್ ಇಂದಾನೇ ಅಪ್ರೂವಲ್ ಇದೆ, ನಮ್ ಕಡೆಯಿಂದ ಅಪ್ರೂವಲ್ ಇದೆ, ನೀವು ಹೊಡೀರಿ ಅಂತ ಅವ್ರು ಸಾಥ್ ಕೊಟ್ಮೇಲೆ ನಾವ್ ಯಾಕೆ ಬಿಡ್ಬೇಕು? ಆಟೋ ಸ್ಟ್ಯಾಂಡ್ ಹೋದ ತಕ್ಷಣ ಸ್ವಲ್ಪ ಅಯ್ಯೋ ಸರ್, ಗಾಡಿ ಇಟ್ಕೊಂಡು ಅವ್ರು ಹೊಡಿಯೋದೇನ್ ಮಾಡ್ತೀರಾ, ಹೆಲ್ಮೆಟ್ ತಕ್ಕಣದ್ ಏನ್ ಮಾಡ್ತೀರಾ? ಬಾರಿ ಹೆಲ್ಮೆಟ್ ಎಲ್ಲ ಮುಚ್ಚಿಡ್ತಾರೆ. ಹೆಲ್ಮೆಟ್ ಸಣ್ಣ ಸಣ್ಣ ಹೆಲ್ಮೆಟೇ ಕೊಡಲ್ಲ. ಫೇಸ್ ಮಾಡಿದೀವಿ ಸರ್, ಫೇಸ್ ಮಾಡಿದೀವಿ. ಒಂದ್ಸರಿ ಸಣ್ಣ ಹೆಲ್ಮೆಟ್ 2 ಹೆಲ್ಮೆಟ್ ಹೋಗಿದೆ, ನಾನು ಹೆಲ್ಮೆಟೇ ಕೊಡ್ಲಿಲ್ಲ ಅವರು ಇಸ್ಕೊಂಡಿ. ನೀವ್ ಯಾಕೆ ರ್ಯಾಪಿಡ್ ಹೊಡಿರೋ ಕರ್ಗೆ ಯಾರು ಕೊಟ್ಟಿದ್ದನು ಕರ್ಕ ಬರ್ರಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಬೈಕ್ ಕೀ ನಾ ಗೌರ್ಮೆಂಟ್ ರೂಲ್ಸ್ ಕೊಟ್ಟಿ ಅವ್ರು ಕೇಳಲ್ಲ. ಅವ್ರಿಗೆ ಗುಂಪಾಕೊಂಡ್ಬಿಡ್ತಾರೆ, ಆಟೋದವ್ರು ಗುಂಪಾಕೊಂಡು ನೀ ಯಾವ ನೋಡಿಯಕ್ ಕೇಳ್ತಾನೋ, ಹೆಂಗ್ ಬೇಕ್ ಹಂಗಂಗೆ ಮಾತಾಡ್ತಾರೆ ಸರ್ ಅವರು. ಹೆಂಗ್ ಬೇಕ್ ಗುಂಪಾಕೊಂಡ್ಬಿಡ್ತಾರೆ, ಒಂದ್ 5-6 ಜನ, ಹೆಂಗ್ ಬೇಕ್ ಹಂಗಂಗೆ ಕೆಟ್ಟಾಗೊಳ್ಕೆ ಎಲ್ಲ ಹೆಂಗ್ ಬೇಕ್ ಹಂಗೆ ಬೈತಾಕ್ತಾರೆ. ಸರ್ ಇವಾಗ ನೆಕ್ಸ್ಟ್ ಇನ್ನೊಂದು 6 ವಾರ ಆದ್ಮೇಲೆ ಅದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದಾರೆ. ಕ್ಲೋಸ್ ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಕೆ ಇದ್ರೆ ನಮಗೆ ತುಂಬಾ ಇದ್ರೆ ತುಂಬಾನೇ ಒಳ್ಳೇದು. ನಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂದ್ರೆ ಅಷ್ಟೇ ಹೆಲ್ಪ್ ಆಗುತ್ತೆ ಇದು. ಇದ್ರೆ ತುಂಬಾ ನಿಮಗೆ ಒಳ್ಳೇದು ಅಂತಾನೆ ಇದ್ ಮಾಡ್ತೀನಿ. ನಿಮಗೆ ಬೈಕ್ ಟ್ಯಾಕ್ಸಿ ಇರ್ಬೇಕು ಅನ್ನೋದೇ ಒಂದ್ ಇದು ಅಂತ ಹೇಳೋಕೆ ಇದ್ ಮಾಡ್ತೀನಿ. ಇನ್ನೊಂದು ಕಾರಣ ಕೊಟ್ರು ಅವರು, ಸೇಫ್ಟಿ ಇರಲ್ಲ, ಬೈಕ್ ಕೂರ್ಸ್ಕೋತಾರೆ, ಏನೋ ಡ್ರಿಂಕ್ ಮಾಡಿರ್ತಾರೆ, ಏನೋ ಕರ್ಕೊಂಡು ಹೋಗ್ತಾರೆ, ನಾವಾದ್ರೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲ ಸರ್, ಬೈಕ್ ಅಲ್ಲೂ ಸೇಫ್ಟಿ ಇದೆ. ಪಾಪ ಇಷ್ಟ ದಿನ ಆದ್ರೂ ಯಾರೋ ಒಬ್ರು ಮಾಡಿದಾರೆ ಅಂತ ಎಲ್ಲಾರು ಮಾಡೋದಲ್ಲ ಸರ್. ಅದನ್ನ ಒಬ್ರು ಯಾರೋ ಕುಡ್ಕೊಂಡು ಬೈಕ್ ಕುಡಿಸ್ತಾರೆ ಅಂತ ಎಲ್ಲರೂ ಬೈಕ್ ಕುಡಿಸ್ತಾರೆ ಕುಡ್ಕೊಂಡು. ಕೆಲಸ ಮಾಡ್ತಿದೀವಿ ಅಂದ್ರೆ ಆ ಕರ್ತವ್ಯ ಮುಗಿಸೋ ತನಕ ಅದು ನಮ್ ಕರ್ತವ್ಯ ಆಗಿರುತ್ತೆ. ಅದು ಕೆಲಸ ಮಾಡಿ ನಾವ್ ಇದ್ ಮಾಡೋದು, ಅವ್ರಿಗೆ ಸೇಫ್ಟಿ ಬಿಡೋದು ನಮ್ ಕರ್ತವ್ಯ ಆಗಿರುತ್ತದೆ. ನಿಮ್ ಪ್ರಕಾರ ರ್ಯಾಪಿಡೋ ಇರ್ಬೇಕು, ಎಲ್ಲ ಬೋರ್ಡ್ ಅದನ್ನ ಮಾಡ್ಕೊಂತೀವಿ ಸರ್. ಅದೇನು ಬೈಕ್ ಟ್ಯಾಕ್ಸಿ ಇರ್ಬೇಕು, ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆಮೇಲೆ ನಮ್ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇದೆ ನಿಮ್ಗೆ, ಓಕೆ ಸರ್, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಚಾಕ್ಲೇಟ್ ನಿಮಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಹೆಸರು ಗಫಾರ್ ಅಂತ ಸರ್. ಇವಾಗ ಒಂದು 6 ವೀಕ್ ಆದ್ಮೇಲೆ ರ್ಯಾಪಿಡೋ ಟ್ಯಾಕ್ಸಿ ಅಂದ್ರೆ 2 ವೀಲರ್ ಟ್ಯಾಕ್ಸಿ ಕ್ಲೋಸ್ ಆಗ್ತಾ ಇದೆ. ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಇಂದ ಅದನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಎಲ್ಲ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಗುತ್ತೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಇದಕ್ಕಿಂತ ಮುಂಚೆ ಹೆಂಗಿತ್ತು ನಿಮ್ ಬಿಸ್ನೆಸ್? ಬಂದ್ಮೇಲೆ ಏನಾಯ್ತು, ಅಥವಾ ನೀವೇನೇನೋ ಫೇಸ್ ಮಾಡಿದೀರಾ ಪ್ರಾಬ್ಲಮ್ಸ್? ಅವಾಗ ಚೆನ್ನಾಗಿತ್ತು. ಈ ಬೈಕ್ ಟ್ಯಾಕ್ಸಿ ಬಂದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಲ್ಲಂದ್ರೆ ಅಲ್ಲಿ ಬೈಕ್ ಟ್ಯಾಕ್ಸಿಗಳಲ್ಲಿ ಕಮ್ಮಿ ಅನ್ಬಿಟ್ಟು ಅದ್ರಲ್ಲಿ ಇದ್ ಮಾಡ್ತಾರೆ. ಈಗ ನಮ್ಮ ಆಟೋಗಳಿಗೆ ಬಿಸ್ನೆಸ್ ಇಲ್ಲ, ಅದಕ್ಕೋಸ್ಕರ ಅದನ್ನು ಬೈಕ್ ಟ್ಯಾಕ್ಸಿ ನಿಲ್ಸಿ ನಮ್ಗೆ ಇದ್ ಮಾಡಿದ್ರೆ ಸಾಕು. ಅಂದ್ರೆ ಈಗ
ಮುಂಚೆಗಿಂತ ಬಿಸ್ನೆಸ್ ಬಂದ್ಮೇಲೆ ಕಡಿಮೆ ಆಗಿದೆ ಬುಕ್ಕಿಂಗ್ಗಳು ಸರಿಯಾಗಿ ಬರ್ತಾ ಇಲ್ಲ. ಬೈಕ್ಗಳಿಗೆ ನಮ್ ಮುಂದೆನೆ ಬಂದು ಬೈಕ್ಗಳಲ್ಲಿ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಕೇಳಕ್ ಹೋದ್ರೆ ಜಗಳ ಮಾಡ್ತಾರೆ. ನಾವ್ಯಾಕೆ ಕೇಳಕ್ ಹೋಗವ ಹೇಳಿ? ಸರ್ಕಾರನೇ ಇದ್ ಮಾಡ್ತಾ ಇಲ್ಲ ಅಂದ್ಮೇಲೆ ನಾವ್ ಕೇಳಕ್ ಇದ್ ಮಾಡಕ್ಕೆ ತುಂಬಾ ಹೋರಾಡಿದ್ರಲ್ಲ ಸರ್. ಇವಾಗ ಒಂದು ಡಿಸಿಷನ್ ಬಂದಿದ್ದಾರೆ. ಹೌದು ಬಂದಿದೆ. ಬಂದ್ರೆ ನೋಡೋಣ, ಮುಂದಕ್ಕೆ 3 ತಿಂಗಳು ಟೈಮ್ ಏನೋ ಕೊಟ್ಟಿದ್ದಾರೆ. ಬಂದ್ಮೇಲೆ ಫುಲ್ ಕ್ಲೋಸ್ ಆದ್ರೆ ಬೆಟರ್ ಅಥವಾ ಓಕೆನಪ್ಪ? ಕ್ಲೋಸ್ ಆದ್ರೆ ಒಳ್ಳೇದಲ್ವಾ? ಕ್ಲೋಸ್ ಆಗ್ಬಿಟ್ಟು ಆಟೋದವರೆಗೂ ಸ್ವಲ್ಪ ಇದಾಗುತ್ತೆ. ಅಲ್ಲ ಸರ್, ಇವಾಗ ಏನಂದ್ರೆ ತುಂಬಾ ಜನ ಸಿಟಿ ಬಂದಿರ್ತಾರೆ. ಹೌದು. ಡಿಗ್ರಿನೇನೋ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಜೊತೆ ಕೆಲಸ ಸಿಕ್ಕಿರಲ್ಲ. ಆಯ್ತಪ್ಪ ಬಾಡಿಗೆ ಕಟ್ಟೋಕೋ ಊಟಕ್ಕೋ ಅಥವಾ ರ್ಯಾಪಿಡೋ ಮಾಡ್ಕೊಳ್ಳೋಣ ಅನ್ನೋ ತರ ಇರುತ್ತಲ್ವಾ? ಅಲ್ಲ, ಅದಕ್ಕೂ ಒಂದು ಇದಿರುತ್ತೆ ಅಲ್ವಾ? ಬೈಕಲ್ಲಿ ಮಾಡ್ಬೇಕಂದ್ರೆ ಅದು ವೈಟ್ ಬೋರ್ಡ್ ಅಲ್ವಾ? ಈಗ ನಾವು ತಿಂಗಳಾದ್ರೆ ಇನ್ಶೂರೆನ್ಸ್ ಕಟ್ಟಬೇಕು, FC ಮಾಡಬೇಕು, ಎಲ್ಲ ನಮ್ಗೆ ಒಂದು 15,000 ರೂಪಾಯಿ ಗಂಟೆ 15-20,000 ರೂಪಾಯಿ ವರ್ಷಕ್ಕೆ ನಾವು ಕಟ್ತಾ ಇರ್ತೀವಿ. ಈಗ ಅವ್ರೇನು ಇಲ್ದೇನೆ ಬರೀ 2 ವೀಲರ್ ಅಲ್ಲಿ ತಂದು ಬಾಡಿಗೆ ಹೊಡ್ಕೊಬಿಟ್ರೆ ನಾವ್ ಹೆಂಗ್ ಇದ್ ಮಾಡೋದು ಹೇಳಿ? ನಮ್ಗೂ ತುಂಬಾ ಕಷ್ಟ ಇರುತ್ತಲ್ವಾ? ಈಗ ನಾವು ಮೀಟರ್ ಹಾಕೊಂಡು ಹೊಡಿಯೋರು ಹೇಳ್ತಾರೆ, ಈಗ ಓಲಾ ಊಬರ್ ಹೊಡಿಯೋರು ಇರ್ತಾರೆ. ಈಗ ಎಲ್ಲರಿಗೂ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ವಾ ಅವ್ರಿಗೂ? ಅದಕ್ಕೋಸ್ಕರ ಅದು ನಿಲ್ಸ್ಬಿಟ್ಟು ಬೇರೆ ಏನಾದ್ರು ಅದಕ್ಕೊಂದು ದಾರಿ ಮಾಡ್ಕೊಡ್ಲಿ. ಅದಕ್ಕೇನಂತೆ ಏನಾದ್ರೆ ಎಲ್ಲ ಬೋರ್ಡ್ ಮಾಡ್ಲಿ, ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ಲಿ. ಫೈನಲ್ ಡಿಸಿಷನ್ ಅದೇ. ಹೌದು. ಇಲ್ಲ ಅಂದ್ರೆ ಎಲ್ಲ ಬೋರ್ಡ್ ಮಾಡಿ ಓಡಿಸ್ಲಿ ಬಿಡಿ, ಅಂತಂದ್ರೆ ಹೌದು ಕಟ್ಲಿ. ಈಗ ನಾವ್ ಮಾಡ್ತಾ ಇರೋದು ಅದೇ ತರ ತಾನೆ. ಈಗ ಒಂದಿನ ಕಟ್ಟಿಲ್ಲ ಅಂದ್ರೆ ಇನ್ಶೂರೆನ್ಸ್ ಒಂದಿನ ಲ್ಯಾಪ್ಸ್ ಆಗೈತೆ ಅಂದ್ರೆ 1,000-2,000 ಲ್ಯಾಪ್ಸ್ ಇದ್ ಮಾಡ್ತಾರೆ, ಫೈನ್ ಹಾಕ್ತಾರೆ. ಅದಕ್ಕೋಸ್ಕರ ನಾವು ಹೆಂಗ್ ಮಾಡ್ತಾ ಇದೀವಿ ಹಂಗೆ ಅವರು ಮಾಡ್ಲಿ. ಹೌದು ಹೌದು. ಗೌರ್ಮೆಂಟ್ಗೂ ಪ್ರಾಫಿಟ್ ಆಗುತ್ತೆ, ನಮಗೂ ನಾವ್ ಹೆಂಗ್ ಮಾಡ್ತಾ ಇದೀವಿ ಹಂಗೆ ಮಾಡ್ಲಿ ಅವ್ರಿಗೆ. ಅದ್ರಲ್ಲಿ ಏನೈತೆ ತೊಂದ್ರೆ ಏನಿದೆ? ಯಾರಿಗೂ ತೊಂದ್ರೆ ಇಲ್ಲ ಅದ್ರಲ್ಲಿ. ಈಗ ನಮ್ಗೆ ಏನ್ ತೊಂದ್ರೆ ಅನ್ಸುತ್ತೆ ಅಂದ್ರೆ, ಈಗ ನಾವು 2 ವೀಲರ್ ಅವ್ರು ಬಾಡಿಗೆ ಹೊಡಿತಾರೆ, ಈಗ ನಾವು ಆಟೋದಲ್ಲಿ ಬಾಡಿಗೆ ಹೊಡಿಯೋರು. ನಾವು ಎಲ್ಲಾ ಕಟ್ಟಿ ಟ್ಯಾಕ್ಸ್ ಇನ್ಶೂರೆನ್ಸ್ ಎಲ್ಲಾ ಕಟ್ಕೊಂಡು ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಈಗ ಅವರು 2 ವೀಲರ್ ಅಲ್ಲಿ ಏನು ಇಲ್ದೇನೆ 15-20 ಸಾವಿರ ಬಂಡವಾಳ ಹಾಕಿ ಎಲ್ಲಿಂದಾನೆ ಬಂದು ಬಾಡಿಗೆ ಹೊಡ್ಕೊಂಡು ಹೋಗ್ಬಿಟ್ರೆ ನಾವೆಲ್ಲ ಹೋಗೋದು ಅಲ್ವಾ? ಅದನ್ನೊಂದ್ ಸ್ವಲ್ಪ ಸರ್ಕಾರ ಇದ್ ಮಾಡಿ ಅದೇನೈತೆ ಮಾಡಿದ್ರೆ ಅದು ಅವ್ರ ಮೇಲೆ ಇರೋದು. ನಮ್ ಕೈಲಿ ಏನಿದೆ ಸರ್? ಎಲ್ಲ ಅವರೇ ಮಾಡ್ಬೇಕಲ್ವಾ? ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ತುಂಬಾ ಹೋರಾಟಗಳೆಲ್ಲ ಮಾಡಿದ್ವಿ. ಈಗ ನೋಡೋಣ, ಮುಂದಕ್ಕೆ ಏನೋ ಒಂದು ಪರಿಹಾರ ಮಾಡ್ತೀನಿ ಅಂತ ಹೇಳಿದಾರೆ. ಮಾಡಿದ್ರೆ ಒಳ್ಳೇದು, ಅನುಕೂಲ ಆಗುತ್ತೆ ಎಲ್ಲರಿಗೂ. ಮಾತಾಡಿದ್ರಿ. ನಮ್ ಕಡೆಯಿಂದ ಒಂದು ಇವಾಗ ರ್ಯಾಪಿಡೋ ಕ್ಲೋಸ್ ಆಗ್ತಾ ಇದೆ ಇನ್ನೊಂದು 6 ವೀಕ್ ಅಲ್ಲಿ. ಅಂದ್ರೆ ಅಲ್ಲಿವರೆಗೂ ಟೈಮ್ ಇದೆ. 6 ವಾರ ಆದ್ಮೇಲೆ ರ್ಯಾಪಿಡೋ ಅಪ್ಲಿಕೇಶನ್ ಎಲ್ಲ ಬಂದಾಗತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದ ಒಂದು ನೋಟಿಸ್ ಬಂದಿದೆ. ಸೊ ಇವಾಗ ಕ್ಲೋಸ್ ಆಗ್ತಾ ಇದೆಯಲ್ವಾ? ನಿಮಗೆ ಏನ್ ಅನ್ಸ್ತಾ ಇದೆ? ಇದಕ್ಕಿಂತ ಮುಂಚೆ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇತ್ತ? ಅವ್ರು ಬಂದ್ಮೇಲೆ ತೊಂದರೆ ಆಗ್ತಾ ಇದೆಯಾ? ಅವ್ರು ಬಂದ್ಮೇಲೆ ನಮಗೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ರ್ಯಾಪಿಡ್ ಇದ್ರೆ ಮಾಮೂಲಿ ಮಿನಿಮಮ್ ಕೊಡ್ತಾ ಇರ್ತಾರೆ ನಮ್ಗೆ, ಅದ್ರದ್ದೇನು ಬೇಜಾರೇನಿಲ್ಲ. ಆ ಸ್ಕೂಟರ್ಗಳು ಬಂದು ಎಲ್ಲಂದ್ರೆ ಅಲ್ಲೇ ನಿಲ್ಸ್ಕೊಳ್ಳೋದು, ಹೊಡ್ಕೊಂಡು ಹೋಗೋದು. ನಾವು ಎಲ್ಲಿ ನಿಂತಿರ್ತೀವೋ ಅಲ್ಲೇ ನಿಂತಿರ್ತೀವಿ ಹೊರತು ನಾವು ಡ್ಯೂಟಿ ಮಾಡ್ತಾ ಇಲ್ಲ. ರ್ಯಾಪಿಡ್ ಬತ್ತಿದಂಗೆ ನಮ್ಮದು ಅಂದ್ರೆ 100 ಆಟೋಗಳು ಇದಾವೆ. ಬತ್ತೋದ ಒಂದ್ ಡ್ಯೂಟಿ ಬಂದಾಗ ಇನ್ಯಾರನ್ನ ಅದ್ಕೊಂಡು ಹೋಗಿರ್ತಾರೆ. ಅದೇ ಸ್ಕೂಟರ್ ಬಿಡೋ ಬದಲು ನಮಗ್ ಕೊಟ್ರೆ ನಾವೇನೋ ಈಗ ಸ್ಕೂಟರ್ ಅವ್ರು ಕೊಟ್ರೆ ಅಂದ್ರೆ 2 ವೀಲರ್ ಕೊಟ್ರೆ ಅವರು ಸ್ವಲ್ಪ ಜೀವನ ಮಾಡ್ತಾರೆ. ಜೀವನ ಅಂದ್ರೆ ಸರ್ ಅದಕ್ಕೆ ವೈಟ್ ಬೋರ್ಡ್ ನೋಡಿ. ಇವಾಗ ನಾವು ಇದು ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, ಲೈಸೆನ್ಸ್ ಇಲ್ಲ ಅಂದ್ರೆ ಲೈಸೆನ್ಸ್ ಕೊಡ್ತೀವಿ. ಅವ್ರಿಗೆ ಏನೈತೆ ವೈಟ್ ಬೋರ್ಡ್ಗೂ ಕೊಡ್ತಾವ್ರೆ. ಈಗ ಯಾವ್ದೋ ಎಲೆಕ್ಟ್ರಿಕ್ ಗಾಡಿ ಬಂದಿದೆ ಅದಕ್ಕೂ ಕೊಡ್ತಾವ್ರೆ, ಎಲ್ಲದಕ್ಕೂ ಕೊಡ್ತಾವ್ರೆ. ರ್ಯಾಪಿಡ್ ಅಂದ್ಮೇಲೆ ಏನೇನೋ ಒಂದು ಹೆಚ್ಚು ಕಮ್ಮಿ ಆದ್ರೆ ನಮಗೆ ಗೊತ್ತಿಲ್ಲ. ಇನ್ಸೂರೆನ್ಸ್ ಎಲ್ಲ ಮಾಡಿಸಿದಾರಂತಲ್ಲ ಸರ್? ಯಾರು ಏನ್ ಮಾಡ್ಸವ್ರೆ ಅಲ್ಲಿ ನಾವು ನೋಡಲ್ವಾ? ರೋಡ್ಗಳಿಗೆಲ್ಲ ನೋಡಲ್ವಾ? ಬಿಟ್ಬಿಡ್ತಾರೆ, ಓಡೋಗ್ಬಿಡ್ತಾನೆ. ಯಾವನೋ ಒರಿಸೋದನ್ ಬರ್ತಾನೆ, ಯಾವನೋ ಬಾಂಗ್ಲಾದವನ್ ಬರ್ತಾನೆ. ಅವ್ನು ಏನು ಇರಲ್ಲ, ದಾಖಲೆ ಆಧಾರ್ ಕಾರ್ಡ್ ಕೊಡ್ತಾನೆ. ಅವ್ನ ಎಲ್ಲಿ ಹುಡಿಕೊಂಡು ಹೋಗ್ತಾರೆ. ಇವ್ನು ಏನ ಹೋದ್ರ ಇವನ್ ನಮ್ ಕರ್ನಾಟಕದಲ್ಲಿ ಯಾರು ಹೊಡಿತಾವ್ರೆ ಸ್ಕೂಟರ್ಗೆ? ಹೊರಗಿನವ್ರೆ ಜಾಸ್ತಿ ಹೊಡಿತಾ ಇರೋದು. ಅದಕ್ಕೋಸ್ಕರ ನಿಲ್ಸಿದ್ರು ಒಳ್ಳೇದು ಸರ್. ನಮಗೆ ಬಿಸ್ನೆಸ್ ಎಲ್ಲ ಸರ್ ಕಡಿಮೆ ಆಗಿದೆ ಸರ್ ಬಂದಾಗಿಂದ. ನಿಮಗೆ ಬಂದಾಗಿಂದ ನಮಗೆ ಬಿಸ್ನೆಸ್ ಕಡಿಮೆ ಆಗಿದೆ. ಖುಷಿ ಹಂಗಾದ್ರೆ ನಿಮ್ಗೆ? ನೋಡಿ ಸರ್, 10 ಜನ ಆಟೋ ಡ್ರೈವರ್ಗಳು ನಿಂತ್ಕೊಂಡ್ರೆ ಏನೋ ಒಂದು ಆಟೋ ಸ್ಕೂಟರ್ ನಿಲ್ಸಿದ್ರೆ ಅವರು ಒಂದೊಂದು ಹೊಟ್ಟೆ ಜೀವನ. ಅವ್ರ ಮನೆಗೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ಬಾಡಿಗೆ ಅಲ್ಲಿ ಊರು ಬಿಟ್ಟು ಕರ್ನಾಟಕದವರು ಎಷ್ಟೋ ಜನ ಅವರೇ ಇಲ್ಲಿ. ಅವರು ಬೆಂಗಳೂರಿಗೆ ಬಂದು ಬಾಡಿಗೆ ಕಟ್ಟಬೇಕು, ಮಕ್ಳು ಓದಿಸ್ಬೇಕು, ಹೆಂಡತಿ ಮಕ್ಳು ಊಟ ಹಾಕ್ಬೇಕು, ಬಾಡಿಗೆ ಇದೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಏನೋ ಒಂದ್ ನಿಲ್ಸಿದ್ರೆ ನಿಮ್ಮಿಂದ ಒಂದು ಅನುಕೂಲ ಆಗುತ್ತೆ ಸರ್. ಈಗ ಅದು ಕ್ಲೋಸ್ ಆದ್ರೆ ಒಳ್ಳೇದಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಗೆ ಒಂದು ಸ್ಮಾಲ್ ಗಿಫ್ಟ್, ಚಾಕ್ಲೇಟ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಆಟೋ ಡ್ರೈವರ್ಗಳು ಏನ್ ಹೇಳಿದ್ರು, ರ್ಯಾಪಿಡೋ ಇದ್ರೆ ಬೆಸ್ಟಾ ಅಥವಾ ಇಲ್ಲದೇ ಇದ್ರೆ ಬೆಸ್ಟಾ? ನಿಮಗೆ ಏನ್ ಅನ್ಸತ್ತೆ?
ರ್ಯಾಪಿಡ್ ಇರ್ಬೇಕಾ ಅಥವಾ ಇರಬಾರ್ದಾ ಅಂತ ನೀವು ಆದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡೋಣ ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಅಲ್ಲಿ ರ್ಯಾಪಿಡ್ ಇರುತ್ತೆ ಇಲ್ವಾ ಅಂತ ಕಾದ್ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಬೇರೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.